ಬಹಳ ವಿಚಿತ್ರವಾಗಿದೆ. ಮನುಷ್ಯನ ಕೆಲವು ಸಂದರ್ಭದಲ್ಲಿ ಮನುಷ್ಯ ಬಹಳ ವೀಕ್ ಆಗ್ತಾನೆ, ಕೆಲವು ಸಂದರ್ಭದಲ್ಲಿ ಮನುಷ್ಯ ಬಹಳ ಸ್ಟ್ರಾಂಗ್ ಆಗ್ತಾನೆ, ಕೆಲವು ಸಲ ಸರಿಯಾದ ದಾರಿಯಲ್ಲಿ ಹೋಗ್ತಾನೆ, ಕೆಲವು ಸಲ ತಪ್ಪು ದಾರಿಗೆ ಹೋಗಿ ಬಿಡ್ತಾನೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ, ಏನೇನೋ ಮಾಡ್ತಾನೆ. ದುರ್ಯೋಧನನ ವಿಷಯದಲ್ಲಿ ಧೃತರಾಷ್ಟ್ರ ಹೇಗೆ ನಡೆದುಕೊಂಡ, ಯಾರ ತಪ್ಪಿದು ಅನ್ನೋದು ಮೇಲೆ ವ್ಯಾವಹಾರಿಕವಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಕಾರ ನಾವು ಮೂಲ ಆಳಕ್ಕೆ ಇಳಿದು ನೋಡುವಾಗ ದುರ್ಯೋಧನ ಕಲಿ ಮಹಾದೈತ್ಯ, ಆದ್ದರಿಂದ ಅವನು ಪಾಪಿಷ್ಠ, ಹಾಗಾಗಿ ಅವನು ತಪ್ಪು ದಾರಿಯಲ್ಲೇ ಹೋಗಬೇಕಾದದ್ದು ಹೋದ, ಅದು ಮಾತು ಬೇರೆ. ಆದರೆ ವ್ಯಾವಹಾರಿಕವಾಗಿ ಏನಾಯಿತು ಆ ಸಂಗತಿಯನ್ನು ಹೇಳ್ತಾರೆ. ಅನ್ವಿಚ್ಛಂತಿ ಮಹಾಶ್ರೇಯ ಗಾಂಧಾರಿ ವಾಕ್ಯಮಬ್ರವೀತ್ ಆನಾಯಯ ಸುತಂ ಕ್ಷಿಪ್ರಂ ರಾಜ್ಯ ಕಾಮುಕ ಮಾತರಂ. ರಾಜ್ಯ ಬೇಕು ಬೇಕು ಅಂತ ಹಂಬಲಿಸುವ ಆ ಹುಚ್ಚ ಮೂರ್ಖ ಅವಿವೇಕಿ ಆ ದುರ್ಯೋಧನನನ್ನು ಕರೆತೊಂಡು ಬನ್ನಿ, ನಾನು ಅವನಿಗೆ ಹೇಳ್ತೇನೆ. ನಹಿ ರಾಜ್ಯಮಶಿಷ್ಟೇನ ಶಕ್ಯಂ ಧರ್ಮಾರ್ಥರೋಪಿನ. ಧರ್ಮವನ್ನು ಬಿಟ್ಟವನು ಹಣದ ಲೋಭದಲ್ಲಿ ಯಾರು ತೊಡಗಿದ್ದಾನೆ ಆ ಮನುಷ್ಯ ರಾಜ್ಯವನ್ನು ಆಳುವುದು ಸಾಧ್ಯವಿಲ್ಲ ಅಂತ ಹೇಳುವುದಲ್ಲದೆ, ಎರಡನೇ ಮಾತು ಆ ದುರ್ಯೋಧನನಿಗೆ ಬೈಯೋದಿರಲಿ, ಧೃತರಾಷ್ಟ್ರನಿಗೆ ಸಂಬೋಧನೆ ಮಾಡಿ ಹೇಳ್ತಾಳೆ. ಅಯ್ಯ ಧೃತರಾಷ್ಟ್ರ, ಏನ್ ಮಹಾರಾಯ, ತ್ವಂಧೇವ ಅತ್ರ ಭೃಶಂ ಗರ್ಹ್ಯ ಧೃತರಾಷ್ಟ್ರ ಸುತಪ್ರಿಯ. ಮಗನ ಮೇಲಿನ ಮೋಹ ಅತಿಯಾಗಿ ಆಗಿ ಅದು ನೆತ್ತಿಗೆ ಏರಿ ನೀನು ಅವನಿಗೆ ಒಂದು ಮಾತನ್ನು ಉಪದೇಶ ಮಾಡದೆ ಅವನಾಡಿದ ಎಲ್ಲ ಪಾಪಗಳಿಗೆ ನೀನು ಸೈ ಅಂತಂತ ಪ್ರತಿಯೊಂದಕ್ಕೂ ಅನುಮೋದನವನ್ನು ಮಾಡಿದಿ. ಹಾಗಾಗಿ ಅವನು ಪೂರ್ಣ ನಿನ್ನ ಕೈ ಬಿಟ್ಟು ಕೈ ಮೀರಿ ಹೋಗಿಬಿಟ್ಟಿದ್ದಾನೆ. ಈಗ ಏನು ಮಾಡುವುದು ಸಾಧ್ಯವಿಲ್ಲ. ಎಚ್ಚರ ಇರಲಿ, ಇದು ನೀನು ಮಾಡಿದ ತಪ್ಪಿದು, ಇದು ನಿನ್ನ ತಪ್ಪಿದು. ಬಹಳ ಮಹತ್ವದ ಮಾತಿದ್ದು ಸಂಗತಿ. ನಾವು ನಮ್ಮೆಲ್ಲರ ಜೀವನದಲ್ಲೂ ಕೂಡ ಮಕ್ಕಳು, ಅವರಿಗೆ ಸಂಸ್ಕಾರ, ಅವರಿಗೆ ಮಾರ್ಗದರ್ಶನ, ದಾರಿ ತಪ್ಪದಂತೆ ಇದ್ದಂತೆ ಮಾಡುವುದು ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸ. ಮಕ್ಕಳನ್ನು ಪಡೆಯೋದು ಎಷ್ಟು ಮಹತ್ವದ್ದೋ ಅದರ 10ರಷ್ಟು ಮಹತ್ವದ್ದು ಈ ಕಾರ್ಯ. ಅದನ್ನು ನಾವು ತಪ್ಪಿ ನಾವೇ ದುಃಖ ಪಡ್ತೇವೆ. ತೊಂದೇವ, ಎಲ್ಲರೂ ದುಃಖ ಪಡುವುದೂ ಇಲ್ಲ. ಯಾಕೆ ಅಂದರೆ ಅಧರ್ಮ ಇದು ಎಲ್ಲರಿಗೆ ಬೇಡವಾದದ್ದಲ್ಲ, ಧರ್ಮವೇ ಎಲ್ಲರಿಗೆ ಬೇಕಾದದ್ದೇನಲ್ಲ. ಅಧರ್ಮ ಮಾಡಿದರೆ ಚಿಂತೆ ಇಲ್ಲ ಅಂತನ್ನುವವರಿಗೆ ಯಾವ ಸಮಸ್ಯೆ ಬರುವುದಿಲ್ಲ. ಹಾಗಾಗಿ ತ್ವಂಹೇವ ಅತ್ರ ಭೃಶಂ ಗರ್ಹ್ಯ ಧೃತರಾಷ್ಟ್ರ ಸುತಪ್ರಿಯ. ಮಗನ ಮೇಲಿನ ಅತಿಯಾದ ಮೋಹವನ್ನು ಮಾಡುವ ನಿನ್ನೆ ಮೊದಲು ನಾನು ನಿಂದೆ ಮಾಡಬೇಕು, ನಿನ್ನನ್ನೇ ಗರ್ಹಣೆ ಮಾಡಬೇಕು, ಇನ್ಯಾರನ್ನಲ್ಲ. ತ್ವಂಹೇವ ಯೋ ಜಾನಂ ಪಾಪತಾಮಸ್ಯ ತತ್ಪ್ರಜ್ಞಾಮನುವರ್ತಸೆ. ಅವನು ಮಾಡುವ ಪಾಪ, ಅವನು ಮಹಾಪಾಪಿಷ್ಠ ಅಂತ ನಿನಗೆ ಗೊತ್ತಿಲ್ವೇ? ಅಂದಿನಿಂದ ಅವನು ಪಾಪವನ್ನು ಮಾಡ್ತಾ ಬಂದಿದ್ದಾನೆ. ಪ್ರತಿಯೊಂದು ಸಂದರ್ಭದಲ್ಲೂ ನನಗೆ ಗೊತ್ತಾದಾಗ ನಾನು ಹೇಳಿದ್ದೇನೆ, ವಿದುರ ಗೊತ್ತಾದಾಗ ವಿದುರ ತಿಳಿಸಿದ್ದಾನೆ, ನಿವೇದನೆ ಮಾಡಿದ್ದಾನೆ. ನಿನಗೂ ಸ್ವತಃ ಗೊತ್ತಾದ ಅನೇಕ ಸಂಗತಿಗಳಿದೆ. ಇಷ್ಟೆಲ್ಲ ಗೊತ್ತಿದ್ರೂ ಅವನನ್ನು ಬೆನ್ನಹತ್ತಿದಿ, ಅವನು ಮಾತನ್ನೇ ಪರಿಪಾಲಿಸಿದಿ, ಅವನು ಮಾಡುವುದಕ್ಕೆಲ್ಲ ಅನುಮೋದನೆ ಕೊಟ್ಟಿ. ಹೀಗೆಲ್ಲ ಆಗಿ ಅಶಕ್ಯೋದ್ಯತ್ವಯ ರಾಜನ್ ವಿನಿವರ್ತಯಿತು ಬಲಾತ್. ಈಗ ಅದನ್ನು ಮಣಿಸುವುದು ಸಾಧ್ಯವಿಲ್ಲ, ಏನು ಮಾಡಲಿಕ್ಕೂ ಆಗುವುದಿಲ್ಲ, ಬಹಳ ಕಷ್ಟ. ಕಥಂ ಸ್ವಜನೆ ಭೇದಂ ಉಪೇಕ್ಷೇತ ಮಹೀಪತಿ. ನಮ್ಮಲ್ಲಿ ಜಗಳ ಬರ್ತಾ ಇದೆ, ಆ ಜಗಳವನ್ನು ಉದಾಸೀನ ಮಾಡಲಿಕ್ಕೂ ಬರುವುದಿಲ್ಲ. ಮಗನನ್ನು ತಿದ್ದಿ ಅವನನ್ನು ಸರಿಯಾಗಿ ಸನ್ಮಾರ್ಗದಲ್ಲಿ ಇಡುವುದು ಸಾಧ್ಯವಿಲ್ಲ. ಏನು ಮಾಡಲಿಕ್ಕಾಗತ್ತೆ? ಯಾಹಿ ಶಕ್ಯ ಮಹಾರಾಜ ಸಾಮ್ನಾ ಭೇದೇನ ಮಾ ಪುನಃ ನಿಸ್ತರ್ತು ಮಾಪದಸ್ವೇಷು ದಂಡಂ ಕಸ್ತತ್ರ ಪಾತಯೇತ್. ಅಂದು ನೀನು ಅವನಿಗೆ ಸದ್ಬುದ್ಧಿಯನ್ನು ಕಲಿಸಿದ್ರೆ ಈ ದಾರಿಗೆ ಬರ್ತಿರಲಿಲ್ಲ. ಅವತ್ತು ಸಾಮದಿಂದ ಆಗುವ ಕೆಲಸ ಅಥವಾ ಭೇದದಿಂದ ದಾನದಿಂದ ಆಗುವ ಕೆಲಸ, ಇವತ್ತು ದಂಡವನ್ನು ನೀನು ನಿಪಾತನ ಮಾಡಬೇಕಾಗತ್ತೆ. ದಂಡವನ್ನು ನಿಪಾತನ ಮಾಡಿ ನೀನವನಿಗೆ ಬೋಧನವನ್ನು ಮಾಡುವುದು ಸಾಧ್ಯವಿಲ್ಲದ ಮಾತು. ಅದು ನಿನ್ನ ಕೈಯಿಂದ ಆಗುವುದಿಲ್ಲ. ಶಾಸನಾತ್ ಧೃತರಾಷ್ಟ್ರಸ್ಯ ದುರ್ಯೋಧನ ಅಮರ್ಷಣಂ ಮಾತುಶ್ಚ ವಚನಾಕ್ಷತ್ತ ಸಭಾಂ ಪ್ರಾವೇಶಯತ್ ಪುನಃ. ಸಭೆಯನ್ನು ಬಿಟ್ಟು, ಪಾರ್ಲಿಮೆಂಟ್ ಅನ್ನು ಬಿಟ್ಟು ಹೊರಗಡೆ ನಿಂತುಕೊಂಡಿದ್ದ ದುರ್ಯೋಧನ ಎಲ್ಲ ಹೋಗಿದ್ದ. ಅವನ ಬೆನ್ನತ್ತಿ ತಮ್ಮಂದಿರೆಲ್ಲ ಇದ್ದಾರೆ, ಅಮಾತ್ಯರಿದ್ದಾರೆ, ರಾಜರಿದ್ದಾರೆ. ಅವರೆಲ್ಲರನ್ನು ಹೋಗಿ, ಇಲ್ಲ ರಾಜ ಕರೀತಾ ಇದ್ದಾನೆ, ತಾಯಿ ಕರೀತಾ ಇದ್ದಾಳೆ, ಬರಬೇಕು ನೀನು ಅಂತ ಹೇಳಿ ದುರ್ಯೋಧನನಿಗೆ ಒತ್ತಾಯಪಡಿಸಿ ಅವನಿಗೆ ಬೋಧನೆ ಮಾಡಿ. ವಿದುರ, ನಾವೇನು ನಮ್ಮ ಭಾಷೆಯಲ್ಲಿ ಹೇಳ್ತೇವೆ ಮರ್ಜಿ ಹಿಡಿಯೋದು ಅಂತ, ಹಾಗೆ ಬಹಳ ಏನು ಆರ್ಜವದಿಂದ ಅವನನ್ನು ಕರೆಯೋನಲ್ಲ. ಅವನು ತಂದೆ ತಾಯಿಗಳು ಹೇಳಿದ್ರು ಅಂತ ಹೋಗಿ ಅವನನ್ನು ಕರೀತಾ ಇದ್ದಾನೆ. ಮಾತುಶ್ಚ ವಚನಾಕ್ಷತ್ತ ಸಭಾಂ ಪ್ರಾವೇಶಯತ್ ಪುನಃ. ಒಳಗೆ ಸೇರಿಸಿದ. ಸಮಾತುರ ವಚನಾಕಾಂಕ್ಷಿ ಪ್ರವೇಶ ಪುನಃ ಸಭಾಂ. ಆಯಿತು, ತಾಯಿ ಏನು ಹೇಳ್ತಾಳೆ ಕೇಳೋಣ, ಅವಳ ಅಭಿಪ್ರಾಯ ಏನು.
ಅಂತ ಹೇಳಿ ಕೇಳುವುದಕ್ಕಾಗಿ ಬಂದ. ಅಭಿತಾಮ್ರೇಕ್ಷಳ ಕ್ರೋಧಾನ್ನಿಶ್ವಸನ್ನಿವ ಪನ್ನಗಃ ವಿಗರ್ಹಮಾಣ ಗಾಂಧಾರಿ ಶಮಾರ್ಥಂ ವಾಕ್ಯಮಬ್ರವೀತ್. ಸಿಟ್ಟಿನಿಂದ ಕೆಂಪು ಕಣ್ಣು ಮಾಡಿಕೊಂಡು, ತಾಮ್ರದ ಕಣ್ಣುಗಳನ್ನು ಮಾಡಿಕೊಂಡು ಬಂದನಂತೆ ಒಳಗೆ. ಅವನನ್ನ ಬೈತಾ ಇದ್ದಾಳೆ. ಬಾಯಿಗೆ ಬಂದ ದುರ್ಯೋಧನ ನಿಬೋಧೇದಂ ವಚನಂ ಮಮ ಪುತ್ರಕ, ನಾನು ನಿನಗೆ ಹಿತವನ್ನು ಹೇಳ್ತೇನೆ. ನಹಿ ರಾಜ್ಯಂ ಮಹಾಪ್ರಜ್ಞಸ್ವೇನ ಕಾಮೇನ ಶಕ್ಯತೆ ಅವಾಪ್ತುಂ ರಕ್ಷಿತುಂ ವಾಪಿ ಭೋಕ್ತುಂ ಭಾರತ ಸತ್ತಮ. ನಿನ್ನ ಮನಸ್ಸಿಗೆ ಬಂದಿದೆ ಅಂತ ಅನ್ನೋದಕ್ಕಾಗಿ ರಾಜ್ಯವನ್ನು ಪಡಿಲಿಕ್ಕಾಗುವುದಿಲ್ಲ, ಭೋಗಿಸ್ಲಿಕ್ಕಾಗುವುದಿಲ್ಲ, ರಕ್ಷಿಸ್ಲಿಕ್ಕಾಗುವುದಿಲ್ಲ. ಆ ರಾಜ್ಯವನ್ನು ಪಡೆಯೋದಕ್ಕೆ, ಭೋಗಿಸುವುದಕ್ಕೆ ಹಾಗೂ ರಕ್ಷಿಸುವುದಕ್ಕೆ ಕೆಲವು ನಿಯಮಗಳಿವೆ. ನಹಿ ಅವಶ್ಯೇಂದ್ರಿಯ ರಾಜ್ಯಂ ಅಶ್ನೀಯಾತ್ ದೀರ್ಘಮಂತರಂ. ರಾಜ್ಯವನ್ನು ಭೋಗಿಸ್ತಕ್ಕಂತಹ ಮನುಷ್ಯ ತನ್ನನ್ನು ತಾನು ಬಹಳ ಬಹಳ ಸಂಯಮದಲ್ಲಿ ಇಟ್ಟುಕೊಂಡಿರಬೇಕು. ಯಾರು ಅತ್ಯಂತ ಸಂಯಮದಲ್ಲಿ ಇಟ್ಕೊಂಡಿರ್ತಾನೋ ಅಂಥವನಿಗೆ ಮಾತ್ರ ರಾಜ್ಯವನ್ನು ಆಳುವುದು, ಪಡೆಯುವುದು, ಭೋಗಿಸುವುದು ಸಾಧ್ಯ. ಅದಿಲ್ಲದಿದ್ದವನಿಗೆ ರಾಜ್ಯವನ್ನು ಆಳುವುದು ಯಾವುದು ಸಾಧ್ಯವಾಗುವುದಿಲ್ಲ. ಇದು ಬಹಳ ದೊಡ್ಡ ಮಾತಿದು. ಇವತ್ತು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯ, ಕೌಟಿಲ್ಯನ ರಾಜನೀತಿಯ ಮೊದಲನೇ ಮಾತು ಅಂದರೆ ಇಂದ್ರಿಯ ಜಯ. ಯಾವ ಮನುಷ್ಯನಿಗೆ ತನ್ನ ಮನಸ್ಸಿನ ಮೇಲಾಗಲಿ ಇಂದ್ರಿಯಗಳ ಮೇಲಾಗಲಿ ಕಂಟ್ರೋಲ್ ಇಲ್ಲ, ಆ ಮನುಷ್ಯ ಡೆಫಿನೆಟ್ ಅವನು ಹಿ ಫಾಲ್ಸ್ ಪ್ರೇ. ಯಾವುದೋ ಒಂದು ಟ್ರ್ಯಾಪಿನಲ್ಲಿ, ಯಾವುದೋ ಒಂದು ಬಲೆಗೆ ಅವನು ಸಿಕ್ಕು ಬೀಳ್ತಾನೆ. ಅವನು ಒಬ್ಬ ಸಿಕ್ಕು ಬಿದ್ದ ರಾಜ, ಇಡೀ ರಾಜ್ಯ ಹಾಳಾಯಿತು. ಒಬ್ಬ ರಾಜನಿಂದ ರಾಜ್ಯ ಇದೆ. ರಾಜ್ಯವನ್ನು ನಡೆಸುವುದರಲ್ಲಿ 564 ಜನರಿರಬೇಕಾಗಿಲ್ಲ. ಅದೆಲ್ಲ ಸುಮ್ಮನೆ ಹೆಸರಿಗೆ. ರಾಜ್ಯವನ್ನು ಆಳುವವರು ವಾಸ್ತವಿಕವಾಗಿ 3, 4, 5 ಜನ, ಅಷ್ಟೇ ಜನ ರಾಜ್ಯವನ್ನು ಆಳ್ತಿರ್ತಾರೆ. ರಾಜರ ಕಾಲದಲ್ಲೂ ರಾಜ ಮಂತ್ರಿ, ಹಾಗೆ ಇವತ್ತಿನ ಕಾಲದಲ್ಲೂ ಕೂಡ ರಾಜ್ಯವನ್ನು ಆಳುವವರು ಕೀ ಪೋಸ್ಟ್ ಅಲ್ಲಿ ಇರುವಂತಹ 1, 2, 3 ಜನ. ಅವರು ಹೇಳಿದ ಎಲ್ಲ ನಿರ್ಣಯಗಳು ಜಗತ್ತಿನಲ್ಲಿ ನಡೀತಾ ಇರ್ತದೆ. ಹಾಗೆ ಅದಕ್ಕೆ ಹೇಳ್ತಾನೆ, ನ ಅವಶ್ಯೇಂದ್ರಿಯ ರಾಜ್ಯಮಶ್ನೀಯಾತ್ ದೀರ್ಘಮಂತರಂ ಕಾಮಕ್ರೋಧೌ ಹಿ ಪುರುಷಂ ಅರ್ಥೇಭ್ಯ ವ್ಯಪಕರ್ಷತಃ ಇಂದ್ರಿಯೈರ್ ನಿಯತೈರ್ ಬುದ್ಧಿರ್ ವರ್ಧತೆ ಅಗ್ನಿರಿವೇಂಧನೈ. ಇಂದ್ರಿಯಗಳನ್ನ ಸಂಯಮದಲ್ಲಿ ಇಟ್ಟುಕೊಂಡಿದ್ರೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ವಿವೇಕ ಜಾಗೃತವಾಗಿರುತ್ತೆ, ಬಹಳ ಜಾಗೃತವಾಗಿರ್ತದೆ. ಅದಿಲ್ಲದೆ ಇದ್ರೆ ಅವಿಧೇಯಾನಿ ಹೀಮಾನಿ ವ್ಯಾಪಾದಯಿತು ಮಪ್ಯಲಂ. ಆ ಇಂದ್ರಿಯಗಳು ವಶವಾಗದೇ ಇದ್ರೆ, ಮನಸ್ಸಾಗಲಿ ಇಂದ್ರಿಯಗಳಾಗಲಿ ವಶವಾಗದೇ ಇದ್ರೆ, ಅದು ಕೇವಲ ಭೋಗತತ್ಪರವಾಗಿದ್ದರೆ ಆಗ ಅವುಗಳು ಆ ಮನುಷ್ಯನನ್ನೇ ಅದು ಹಾಳು ಮಾಡ್ತದೆ. ಕಾಠಕೋಪನಿಷತ್ತಿನ ಕುದುರೆಯ ದೃಷ್ಟಾಂತ, ರಥದ ದೃಷ್ಟಾಂತ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಬುದ್ಧಿಂತು ಸಾರಥಂ ವಿದ್ಧಿ ಮನಃ ಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ ಅನ್ನುವ ಏನು ಶಾಸ್ತ್ರದ ಮಾತಿದೆ ಅದು ಸತ್ಯ ಸತ್ಯ. ನಮ್ಮ ಜೀವನದಲ್ಲಿ ಅತ್ಯಂತ ಅನುಭವಿಸಬೇಕಾಗಿರುವಂತಹ ಒಂದು ಅಂಶ. ವಿಷಯಗಳೆಲ್ಲ ಭೋಗ್ಯವಾದ ವಿಷಯಗಳೆಲ್ಲ ದೇಶಗಳಂತೆ, ನಮ್ಮ ಇಂದ್ರಿಯಗಳೆಲ್ಲ ಕುದುರೆ. ಆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವ ಮನಸ್ಸು ಹಗ್ಗ, ಲಗಾಮು. ಆ ಲಗಾಮನ್ನು ಹಿಡಿದುಕೊಂಡವನು ಕೈಯಲ್ಲಿ ಸಾರಥಿ, ಬುದ್ಧಿ, ಆತ್ಮ, ರಥಿಕ, ದೇಹ, ರಥ. ಇಷ್ಟರಲ್ಲಿ ಸಮಗ್ರವಾದ ತತ್ವ ಇದೆ. ಇದನ್ನು ಬಿಟ್ಟು ಇನ್ನೇನಿಲ್ಲ. ಆ ಕುದುರೆಗಳು ಮನಸ್ಸಿಗೆ ಬಂದಂತೆ ಹೋದರೆ ಲಗಾಮು, ಆ ಕುದುರೆಗಳ ಬೆನ್ನಿಂದ ಆ ಹಗ್ಗವನ್ನು ಬಿಟ್ಟು ಬಿಟ್ರೆ ಯಾರು ಸಾರಥಿಯಾದ ಬುದ್ಧಿ ಅವನ ಮನಸ್ಸಿಗೆ ಬಂದಂತೆ ಬಿಟ್ಟು ಬಿಟ್ರೆ ಸ್ವಾತಂತ್ರ್ಯವನ್ನು ಕೊಟ್ರೆ ಹಗ್ಗವೂ ಹೋಯಿತಲ್ಲ, ಕುದುರೆಯೂ ಹೋಯಿತು. ಮಾತ್ರವಲ್ಲ, ರಥವೇ ಪೂರ್ಣವಾಗಿ ಅಧಪಾತಕ್ಕೆ ಹೋಗ್ತದೆ, ಹಾಳಾಗಿ ಹೋಗ್ತದೆ, ಭಗ್ನವಾಗ್ತದೆ, ನಾಶವಾಗ್ತದೆ, ಸತ್ತು ಹೋಗ್ತಾನೆ ರಥಿಕ. ಆದ್ದರಿಂದ ಬುದ್ಧಿ ಬಹಳ ಸರಿಯಾಗಿರಬೇಕು. ಬುದ್ಧಿ ಬಹಳ ಬಹಳ ಸರಿಯಾಗಿರಬೇಕು. ಬುದ್ಧಿ ಯಾಕೆ ಸಾರಥಿ ಆಯಿತು ಅಂತಂದ್ರೆ, ಸಾರಥಿಗೆ ತಿಳುವಳಿಕೆ ಬೇಕು. ಸಾರಥಿಗೆ ಎಷ್ಟು ವೇಗದಲ್ಲಿ ಹೋಗಬೇಕು, ಎಷ್ಟು ವೇಗದಿಂದ ಹೋಗಬಾರದು, ಯಾವ ದಿಕ್ಕಿಗೆ ಹೋಗಬೇಕು, ಯಾವ ದಿಕ್ಕಿಗೆ ಹೋಗಬಾರದು. ಮನಸ್ಸು ಬಹಳ ವಿಚಿತ್ರವಾಗಿದೆ. ಹಗ್ಗವನ್ನ ಇಂದ್ರಿಯಗಳಿಗೆ, ಆ ಕುದುರೆಗಳಿಗೆ ಹಗ್ಗ ಕಟ್ಟಿದೆ. ಕುದುರೆಗಳು ಹೋದಂತೆ ಹಗ್ಗ ಹೋಗ್ತಿರ್ತದೆ. ಹಾಗೆ ನಮ್ಮ ಮನಸ್ಸೇನಿದೆ ನೋಡಿ,
ಆ ಮನಸ್ಸಿಗೆ ವಿವೇಕ ಅಂತ ಅನ್ನೋದಿಲ್ಲ. ಮನಸ್ಸಿನಲ್ಲಿ ದೊಡ್ಡದಾದ ಒಂದು ಭಾಗ, ಅದರಲ್ಲಿಯ ಮನಸ್ಸಿನ ಒಂದು ಭಾಗವೇನಿದೆ ಅದಕ್ಕೆ ತಿಳುವಳಿಕೆ ಇಲ್ಲ, ವಿವೇಕ ಇಲ್ಲ. ಬುದ್ಧಿಗೆ ಮಾತ್ರ ವಿವೇಕ ಇದೆ. ಆ ವಿವೇಕದ ಬೆಳಕಿನಲ್ಲಿ ಮನಸ್ಸು ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಇಂದ್ರಿಯ ಮನಸ್ಸು ಎರಡೂ ನಿಯಂತ್ರಣದಲ್ಲಿ ಇರ್ತದೆ. ಇಲ್ಲದೇ ಇದ್ರೆ ಅದು ಹಾಳಾಗಿ ಹೋಗ್ತದೆ. ಹಾಗಾಗಿ ಬುದ್ಧಿಯನ್ನ ಸಾರಥಿಯಾಗಿ ಉಪನಿಷತ್ತು ಹೇಳಿದ್ದೇನಿದೆ, ಇದು ಭಾಗವತದಲ್ಲಿ ನೋಡ್ತೇವೆ ಅನೇಕ ಕಡೆಗೆ. ಆ ಬುದ್ಧಿಯನ್ನ ನಾವು ಎಷ್ಟು ವಾಲ್ಮೀಕಿ ರಾಮಾಯಣ, ಸಮಗ್ರವಾದ ಮಹಾಭಾರತ ಇವೆರಡರಲ್ಲೂ ಏಕಸೂತ್ರವಾಗಿ ಹೇಳುವ ಒಂದು ಮಾತು ಅಂತಂದ್ರೆ ಬುದ್ಧಿ. ಮನಸ್ಸಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಷ್ಟು ನಾವು ಹಾಳಾಗುವ ಸಂಭವವಿದೆ. ಭಾವ, ಭಾವನೆ, ಮೋಹ, ಮಮತೆ ಇದು ಮನಸ್ಸಿನ ಕೆಲಸ. ವಿವೇಕ, ತಿಳುವಳಿಕೆ, ಬುದ್ಧಿವಂತಿಕೆ, ಪ್ರಜ್ಞಾಶೀಲತೆ ಇದೆಲ್ಲ ಬುದ್ಧಿಯ ಕೆಲಸ. ಹಾಗಾಗಿ ಮನಸ್ಸಿಗೆ ನಾವು ಬಹಳ ವಾಲಿ ಹೋದರೆ ಆಗ ಮನಸ್ಸು ನಮ್ಮನ್ನ ಕುದುರೆಗಳ ಬೆನ್ನತ್ತಿ ಹೋದಂತೆ ಹಗ್ಗ ಹೋಯಿತು, ನಾವು ಹಾಳಾದೆವು. ಅದೇ ಬುದ್ಧಿ ವಶದಲ್ಲಿ ಇಟ್ಟುಕೊಂಡ್ರೆ ಅವಶ್ಯವಾಗಿ ನಮಗೆ ಆ ಬುದ್ಧಿಯನ್ನು ಟ್ರೈನ್ ಮಾಡುವುದಕ್ಕಾಗೇನೆ ಶಾಸ್ತ್ರ ಬೇಕು. ಆ ಬುದ್ಧಿಯನ್ನ ಸರಿಯಾಗಿ ತರಬೇತಿಗೊಳಿಸುವುದಕ್ಕಾಗೇನೆ ಹಿರಿಯರ ಉಪದೇಶ ಬೇಕು. ಅದಕ್ಕೆ ಬುದ್ಧಿ ಅದು ಸಮರ್ಥವಾಗ್ತದೆ, ಬಲಿಷ್ಠವಾಗ್ತದೆ, ಶಕ್ತಿಶಾಲಿಯಾಗ್ತದೆ. ಆ ಶಕ್ತಿಶಾಲಿಯಾದ ಬುದ್ಧಿಯನ್ನು ಕೂಡ ಬಹಳ ವಿಚಿತ್ರವಾಗಿದೆ. ಭಾಗವತದಲ್ಲಿ ಒಂದು ಕಡೆಗೆ ಬರ್ತದೆ, ಶಕ್ತಿಶಾಲಿಯಾಗಿದೆ ಅಂತಂದ ಮಾತ್ರಕ್ಕೆ, ಟ್ರೈನ್ ಮಾಡಿದ್ದೇವೆ ಅಂತಂದ ಮಾತ್ರಕ್ಕೆ ಬುದ್ಧಿ ಕೆಲಸ ಮಾಡುವುದಿಲ್ಲ. ಬುದ್ಧಿಗೆ ಅಪ್ರೋಚ್ ಆಗಬೇಕು, ಬುದ್ಧಿಯನ್ನು ಆಕ್ಟಿವೇಟ್ ಮಾಡಬೇಕು. ಆ ಬುದ್ಧಿಯನ್ನ ಕಾರ್ಯಗತವಾಗಿ ಮಾಡಿದಾಗ ಬುದ್ಧಿ ಮನಸ್ಸಿನ ಮೇಲೆ ತನ್ನ ನಿಗ್ರಹವನ್ನು ಮಾಡ್ತದೆ. ಅಲ್ಲಿವರೆಗೆ ಮಾಡುವುದಿಲ್ಲ. ಬುದ್ಧಿ ಎಷ್ಟೇ ನಮಗೆಲ್ಲ ತಿಳುವಳಿಕೆ ಇಲ್ವೇನೋ, ನಾವು ಪಾಪ ಮಾಡೋದಿಲ್ವೇನೋ, ಯಾಕೆ ಮಾಡ್ತೇವೆ? ನಮ್ಮ ಮನಸ್ಸು ಪಾಪವನ್ನು ಮಾಡಬೇಕು ಅಂತ ಬಯಸ್ತು ಮಾಡಿದೆವು. ಆದರೆ ಬುದ್ಧಿ ಆ ಮನಸ್ಸನ್ನು ನಿಗ್ರಹ ಮಾಡಲಿಲ್ಲ. ಬುದ್ಧಿಗೆ ತಿಳುವಳಿಕೆ ಇಲ್ಲ ಅಂತಲ್ಲ, ತಿಳುವಳಿಕೆ ಇಲ್ಲದೇ ಇದ್ದದ್ದಕ್ಕಾಗಿ ತಪ್ಪು ಮಾಡಿದ್ದಲ್ಲ. ಆ ಬುದ್ಧಿ ಮನಸ್ಸಿನ ಮೇಲೆ ತನ್ನ ಅಧಿಕಾರವನ್ನು ನಡೆಸಲಿಲ್ಲ ಅನ್ನುವುದಕ್ಕಾಗಿ ತಪ್ಪಾಗಿದೆ. ಆದ್ದರಿಂದ ಆ ಬುದ್ಧಿಯ ವಿಷಯದಲ್ಲಿ ಗಾಂಧಾರಿ ಹೇಳ್ತಾಳೆ, ಇಂದ್ರಿಯೈರ್ ನಿಯತೈರ್ ಬುದ್ಧಿರ್ವರ್ಧತೆ ಅಗ್ನಿರಿವೆಂಧನೈ ಅವಿಧೇಯಾನಿ ಹೀಮಾನಿ ವ್ಯಾಪಾದಯಿತುಮಪ್ಯಲಂ ಅವಿಧೇಯ ಇವಾದಂತಹ ಹಯಃಪತಿ ಕುಸಾರಥಿಂ ಅವಿಜಿತ್ಯ ಆತ್ಮಾನಂ ಅಮಾತ್ಯಾನ್ ವಿಜಿಗೀಷತೆ ಆತ್ಮಾನಮೇವ ಪ್ರಥಮಂ ದ್ವೇಷ್ಯರೂಪೇಣ ಯೋಜಯೇ. ನಾವು ಒಬ್ಬ ಶತ್ರುವನ್ನು ಎದುರಾಗಿಟ್ಟುಕೊಂಡು ಅವನಿಗೆ ಯಾವ ರೀತಿಯಾಗಿ ನಾವು ಶಾಸನವನ್ನು ಮಾಡ್ತೇವೋ ಹಾಗೆ ನಮ್ಮ ಮನಸ್ಸನ್ನು ಎದುರಾಗಿಟ್ಟುಕೊಂಡು ನಾವು ಅದನ್ನು ಶಾಸನ ಮಾಡಬೇಕು. ಚೆನ್ನಾಗಿ ಶಾಸನ ಮಾಡಿ ಬುದ್ಧಿಯ ಪೂರ್ಣ ನಿಯಂತ್ರಣಕ್ಕೆ ಆ ಮನಸ್ಸು ಬರುವಂತೆ ಮಾಡುವುದೇ ಮೊಟ್ಟ ಮೊದಲಿನ ಕೆಲಸ. ಅದಾದರೆ ಇದೆಲ್ಲ ಸುಲಭವಾಗತ್ತೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇದಾತ್ಮ ಇವಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಒಂದು ಕಡೆಗೆ ಶ್ರೀಮದಾಚಾರ್ಯರ ಅರ್ಥ ಬರೀತಾರೆ, ಆತ್ಮ ಅಂದ್ರೆ ಮನಸ್ಸು, ಮನಸ್ಸೇ ಆತ್ಮನ ನನ್ನ ಜೀವನ ಶತ್ರು, ಆತ್ಮನೇ ಮನಸ್ಸೇ ಜೀವನ ಮಿತ್ರ. ಹಿತವಾಗಿ ಮಾಡಿದರೆ ಮಿತ್ರ, ಅಹಿತವಾದದ್ದನ್ನು ಮಾಡಿದರೆ ಶತ್ರುವಾಗ್ತಾನೆ. ಆತ್ಮಾನಮೇವ ಪ್ರಥಮಂ ದ್ವೇಷ್ಯರೂಪೇಣ ಯೋಜಯೇತ್ ಕಾಮಕ್ರೋಧೌ ಶರೀರಸ್ಥೌ ಪ್ರಜ್ಞಾನಂ ತೌ ವಿಲುಂಪತಃ. ನಮ್ಮ ಮನಸ್ಸಿನಲ್ಲಿರುವ ಕಾಮಕ್ರೋಧಗಳೇನಿವೆ ಅವು ನಮ್ಮ ತಿಳುವಳಿಕೆಯನ್ನು ಪೂರ್ಣ ಅಪಹಾರ ಮಾಡಿಬಿಡುತ್ತವೆ. ಬಹಳ ವಿಚಿತ್ರವಾದದ್ದು. ಯಾವುದೇ ಭಾವ ತನ್ನ ಸೀಮೆಯಲ್ಲಿ, ಮರ್ಯಾದೆಯಲ್ಲಿ, ಪರಿಧಿಯೊಳಗೆ ಇದ್ರೆ ಅದು ನಮ್ಮನ್ನು ಆಕ್ರಮಣ ಮಾಡುವುದಿಲ್ಲ. ಆ ಕಾಮಕ್ರೋಧ ಯಾವುದೇ ಭಾವ, ಮಾತ್ಸರ್ಯವೇ ಆಗಲಿ, ಮದವೇ ಆಗಲಿ, ಯಾವುದೇ ಭಾವ ಮಿತಿಯನ್ನು ಮೀರಿ ಬಿಟ್ರೆ ನಮ್ಮನ್ನು ಆವರಿಸಿ ಬಿಡ್ತದೆ. ಆಗ ನಾವು ವಿ ಲೂಸ್ ಅವರ್ ಕಾನ್ಶನ್ಷಸ್ನೆಸ್. ಅಂದ್ರೆ ಎಚ್ಚರ ಅಲ್ಲ, ತಿಳುವಳಿಕೆ. ಆ ತಿಳುವಳಿಕೆ ಅಂತನ್ನುವುದೇನಿದೆ ಅದನ್ನು ಕಳ್ಕೋತೇವೆ ನಾವು. ತಿಳುವಳಿಕೆ ಹೋಗುವುದು ಭಾವ ಎತ್ತರಕ್ಕೆ ಬಂದಾಗ. ಭಾವ ಕಮ್ಮಿ ಇದ್ದಾಗ ತಿಳುವಳಿಕೆ ಹೋಗುವುದಿಲ್ಲ, ತಿಳುವಳಿಕೆ ಕೆಲಸ ಮಾಡ್ತಿರ್ತದೆ. ಅದು ತಕ್ಕಡಿ ಇದ್ದಾಗ ಯಾವುದು ಭಾರವಾಗತ್ತೆ ಅದು ಹೆಚ್ಚು ಕೆಲಸ ಮಾಡ್ತದೆ. ಹಾಗೆ ಆ ರೀತಿಯಾಗಿ ಯಾಭ್ಯಾಮ್ಯ ದೇವಾಸ್ವರ್ಯಾತ್ ಸ್ವರ್ಗಸ್ಯ ಪಿತಧುರ್ಮುಖಂ ಬಿಭ್ಯತೋ ಅನುಪರಾಗಸ್ಯ ಕಾಮಕ್ರೋಧೌ ಸ್ಮವರ್ಧಿತವು. ಕಾಮಂ ಕ್ರೋಧಂಚ, ಕಾಮಕ್ರೋಧವುಳ್ಳ ಒಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಬರುವುದಾದರೆ ಅವನನ್ನು ನೋಡಿ ಅವನ ಮನಸ್ಸಿನಲ್ಲಿರುವ ಕಾಮಕ್ರೋಧಗಳನ್ನು ಕಂಡು ಸ್ವರ್ಗದ ಬಾಗಿಲವನ್ನು ಮುಚ್ಚಿಬಿಡ್ತಾರಂತೆ. ಬೇಡ, ಇಂಥ ಮೂರ್ಖ ಮೇಲೆ ಬರೋದು ಬೇಡ ಅಂತ ಮುಚ್ಚಿಬಿಡ್ತಾರೆ ಬಾಗಿಲು ದೇವತೆಗಳು ಅಂತ ಹೇಳ್ತಾರೆ. ಹಾಗೆ
ಕಾಮಂ ಕ್ರೋಧಂಚ ಲೋಭಂಚ ದರ್ಭಂ ದರ್ಪಂಚ ಭೂಮಿಪಃ ಸಮ್ಯಕ್ ವಿಜೇತುಂ ಯೋ ವೇದ ಸಮಹೀಂ ಅಭಿಜಾಯತೆ. ತನ್ನ ಒಳಗಿರುವ ಈ ಎಲ್ಲ ನ್ಯೂನತೆಗಳು, ಈ ಎಲ್ಲ ಡೆಫಿಷಿಯನ್ಸಿ, ಡಿಫೆಕ್ಟುಗಳು, ಲೋಪದೋಷಗಳು, ಶಾರ್ಟ್ ಕಮಿಂಗ್ಸ್, ಇವುಗಳನ್ನು ಯಾರು ಹತ್ತಿಕ್ಕಿ ಅದನ್ನ ಸರಿಪಡಿಸಿ ತಾನು ಮೇಲೆ ಬರುವುದು ಸಮರ್ಥನಾಗ್ತಾನೋ ಆ ವ್ಯಕ್ತಿಗೆ ಮಾತ್ರ ರಾಜ್ಯವನ್ನು ಆಳುವುದಕ್ಕಾಗತ್ತೆ. ಇಲ್ಲದೇ ಇದ್ರೆ ಆಗುವುದಿಲ್ಲ. ಮನುಷ್ಯ ಸುಲಭವಾಗಿ ಯಾವ ಪಾಪಕ್ಕೂ ಅವನು ಹೆಸದೆ ಪಾಪವನ್ನು ಮಾಡ್ತಾ ಹೋದ ಅಂದ್ರೆ ಎಂಥ ಅನರ್ಥವಾಗತ್ತೆ, ಬಹಳ ವಿಚಿತ್ರವಾಗಿದೆ. ಆದ್ದರಿಂದ ಸಮ್ಯಕ್ ವಿಜೇತುಂ ಯೋ ವೇದ ಸಮಹೀಂ ಅಭಿಜಾಯತೆ. ದಸ್ಯೂನ್ ಪುರಂ ಷಣ್ ಅಭಿಜಿತ್ಯ ಲುಂಪತೋ. ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿಗೆ ಹೇಳ್ತಾರೆ, ಅಯ್ಯ ಹಿರಣ್ಯಕಶಿಪು, ನೀನು 14 ಲೋಕಗಳನ್ನು 3 ಲೋಕಗಳನ್ನು ಗೆದ್ದಿ ಅಂತ ಅಹಂಕಾರವಿದೆ ನಿನಗೆ. 3 ಲೋಕಗಳನ್ನು ಗೆದ್ದೇನು ಪ್ರಯೋಜನವಿಲ್ಲ. ನಿನ್ನ ಶತ್ರುಗಳ ಒಳಗೆ 6 ಜನ ಇದ್ದಾರೆ, ಸಾಕು. 6 ಜನರನ್ನು ಗೆದ್ದು ಬಿಡು, ಸಾಕು. ನೀನು 14 ಅಲ್ಲ 60 ಲೋಕಗಳನ್ನು ಗೆದ್ದಂತಾಗತ್ತೆ. ಅದು ಎಲ್ಲ ಲೋಕವನ್ನು ಗೆದ್ದು ಒಳಗಿರುವ 6 ಜನರನ್ನು ಗೆಲ್ಲದೇ ಇದ್ರೆ ಏನು ಪ್ರಯೋಜನವಿಲ್ಲ, ಆಗುವುದಿಲ್ಲ ನಿನ್ನಿಂದ ಅಂತ ಪ್ರಹ್ಲಾದರಾಜರು ಅವನಿಗೆ ಬೈತಾರೆ. ಸ್ವೇಷು ಚಾನ್ಯೇಷು ವಾತಸ್ಯ ನ ಸಹಾಯ ಭವಂತ್ಯುತ ಏಕೀಭೂತೈರ ಮಹಾಪ್ರಜ್ಞೈ ಶೂರೈರಣಿ ನಿಂಬರ್ಹಣೈ ಎಲ್ಲ ಹೇಳ್ತಾನೆ. ಹೇಳಿ ಪ್ರಪದ್ಯಸ್ವ ಮಹಾಬಾಹುಂ, ಕೊನೆಗೆ ಹೇಳ್ತಾಳೆ, ಶರಣ ಹೋಗು ಕೃಷ್ಣನಿಗೆ. ಕೃಷ್ಣ ಹೇಳಿದ ಮಾತನ್ನು ಕೇಳು. ಅವನ ಹಿತ ಹೇಳುವುದಕ್ಕೆ ಬಂದಿದ್ದಾನೆ. ಅವನಿಗೆ ನಿನ್ನ ರಾಜ್ಯದಲ್ಲಿ ಅವನಿಗೇನು ಸಿಗಬೇಕಾದದ್ದಿಲ್ಲ. ಅವನಿಗೇನು ಲಾಭದ ಪ್ರಯೋಜನದಿಂದ ಅವನು ಬಂದು ಇಲ್ಲಿ ಹೇಳ್ತಾ ಇದ್ದದ್ದಲ್ಲ. ಪ್ರಪದ್ಯಸ್ವ ಮಹಾಬಾಹುಂ ಕೃಷ್ಣಂ ಅಕ್ಲಿಷ್ಟಕರೇಣಂ. ಅವನು ಏನು ಮಾಡಿದರೂ ಕೂಡ ಅವನಿಗೇನು ಆಯಾಸವಾಗುವುದಿಲ್ಲ, ಅವನಿಗೆ ಶ್ರಮವಿಲ್ಲ, ಅವನಿಗೆ ಚಿಂತೆ ಇಲ್ಲ. ಸಿದ್ಧಿ ಅಸಿದ್ಧಿಗಳಿಂದ ಅವನಿಗೆ ಯಾವ ವಿಕಾರವಿಲ್ಲ. ತಾನು ಬಂದಿದ್ದಾನೆ, ತಾನು ಹೇಳಿದ್ದಾನೆ, ಆ ಕಾರ್ಯವಾದರೆ ಅವನಿಗೆ ಸಂತೋಷವಾಯಿತು, ಖುಷಿಯಾಯಿತು ಅಂತೇನಿಲ್ಲ. ಅಕ್ಲಿಷ್ಟ ಕಾರಣಂ. ಶ್ರೀಮದ್ ಆಚಾರ್ಯರು ಈ ಮಾತನ್ನು ಎತ್ತಿ ತೋರಿಸ್ತಾರೆ. ಅಕರ್ಮ ಅಕ್ಲಿಷ್ಟಕಾರಿತ್ವ. ಪ್ರಪದ್ಯಸ್ಯ ಮಹಾಬಾಹುಂ ಕೃಷ್ಣಂ ಅಕ್ಲಿಷ್ಟ ಕಾರಣಂ ಪ್ರಸನ್ನೋ ಹಿ ಸುಖಾಯ ಸ್ಯಾತ್ ಉಭಯೋರೇವ ಕೇಶವಃ. ನಮಗೂ ಅವರಿಗೂ, ಪಾಂಡವರಿಗೂ ಇಬ್ಬರಿಗೂ ಕೂಡ ಪ್ರಸನ್ನನಾದ ಅಂತಂದ್ರೆ ಹಿತಕಾರಿಯಾಗಿದ್ದಾನೆ ಪರಮಾತ್ಮ. ಇಬ್ಬರಿಗೂ ನಮ್ಮನ್ನು ಸಂತೋಷದಲ್ಲಿ ಇಡ್ತಾನೆ. ಅವನಿಗೆ ಮೊರೆ ಹೋಗು, ನಮಸ್ಕಾರ ಮಾಡು, ಹೇಳಿದ ಮಾತನ್ನು ಕೇಳ್ತೇನೆ ಅಂತ ಹೇಳು. ಭೀಷ್ಮೇಣ ಹಿ ಮಹಾಪ್ರಾಜ್ಞೆ ಪಿತ್ರಾತೆ ಬಾಲ್ಯಿಕೇನ ಚ ದತ್ತೋಷ ಪಾಂಡುಪುತ್ರಾಣ ಭೇದಾದ್ಭೀತೈರ ಅರಿಂದಮ. ನಿಮ್ಮಪ್ಪ ಧೃತರಾಷ್ಟ್ರ ಇದೇ ಜಗಳ ಬೇಡ ಅಂತ ಅನ್ನೋದಕ್ಕಾಗಿ ಹಿಂದೇನೆ ಪ್ರತ್ಯೇಕವಾದಂತಹ ರಾಜ್ಯವನ್ನು ಅವರಿಗೂ ಕೊಟ್ಟು ಪಾಂಡವರನ್ನ ಸುಖವಾಗಿ ಇಟ್ಟಿದ್ದ. ಭೀಷ್ಮಾಚಾರ್ಯರು ಕೊಟ್ಟಿದ್ರು. ಪಿತ್ರಾತೆ ಬಾಲ್ಯಿಕೇನ ಚ, ಬಾಲ್ಯಿಕ ರಾಜ ಕೊಟ್ಟಿದ್ದ, ನಿಮ್ಮಪ್ಪ ಕೊಟ್ಟಿದ್ದ. ದತ್ತೋಷ ಪಾಂಡುಪುತ್ರಾಣ ಯದ್ಭುಂಕ್ತೆ ಯದ್ಭುಂಕ್ಷೆ ಪೃಥಿವೀಂ ಕೃತ್ಸಾಂ ಶೂರೈರ್ ನಿಹತ ಕಂಟಕಾಂ ಪ್ರಯಚ್ಛ ಪಾಂಡುಪುತ್ರಾಣಂ ಯಥೋಚಿತ ಮರಿಂದವ. ಆ ರಾಜ್ಯವನ್ನು ಕೊಡು, ನಿನಗೆ ಯಾವ ಶತ್ರುಗಳು ಇರುವುದಿಲ್ಲ. ಇಲ್ಲದೆ ಇದ್ರೆ ಇವರೇ ಅಂತಃಶತ್ರು. ಬೆಂಕಿಯನ್ನು ತನ್ನ ಉಡಿಯಲ್ಲಿ ಹಾಕಿಕೊಂಡು ಯಾರಾದರೂ ತನ್ನ ಬಟ್ಟೆಯನ್ನು ಹೊದ್ಕೊಳ್ತಾರ? ಮೂರ್ಖ ಅಂತಂತಾರೆ. ಬಟ್ಟೆ ಸುಟ್ಟೋಗತ್ತೆ ಅಲ್ಲ, ಅವನೇ ಸುಟ್ಟೋಗ್ತಾನೆ, ಭಸ್ಮವಾಗ್ತಾನೆ. ಅಲಮರ್ಧಂ ಪೃಥಿವ್ಯಾಸ್ತೆ ಸಹ ಮಾತ್ಯಸ್ಯ ಜೀವಿತುಂ. ಎಷ್ಟು ದೊಡ್ಡ ರಾಜ್ಯವಿದೆಯಲ್ಲ, ಅರ್ಧ ರಾಜ್ಯ ಸಾಲುವುದಿಲ್ಲ ನಿನಗೆ, ಅರ್ಧ ಭೂಮಿ ಸಾಲುವುದಿಲ್ಲ ನಿನಗೆ. ಯಾಕೆ ಸಮಗ್ರವಾದ ರಾಜ್ಯದ ಮೇಲೆ ನಿನಗೆ ಮೋಹ? ಸಮಗ್ರವಾದ ರಾಜ್ಯದ ಮೇಲೆ ಮೋಹವನ್ನು ಮಾಡಿ ಇಳಿಯಾದ ರಾಜ್ಯವನ್ನು ಕಳ್ಕೊತೀಯ ನೀನು. ಅದು ಬಿಟ್ಟು ಅರ್ಧ ಕೊಟ್ಟು ಬಿಡು, ಅವನಷ್ಟಕ್ಕೆ ಅವರು ಸುಖವಾಗಿರ್ತಾರೆ, ನಿನ್ನಷ್ಟಕ್ಕೆ ನೀನು ಸುಖವಾಗಿರ್ತಿ. ಸಮಂ ಹಿ ರಾಜ್ಯಂ ಪ್ರೀತಿಶ್ಚ ಸ್ಥಾನಂ ಹಿ ವಿದಿತಾತ್ಮನಾಂ ಧರ್ಮಸ್ತ್ವಭ್ಯಧಿಕಸ್ತತಃ. ಪಾಂಡವರಲ್ಲಿ ಧರ್ಮ ಹೆಚ್ಚಿದೆ, ನಿಮ್ಮಲ್ಲಿಲ್ಲ. ನೀನು ಧರ್ಮವನ್ನು ಮಾಡುವವನಲ್ಲ, ಧರ್ಮದ ಆಟವನ್ನು ಮಾಡ್ತಿ, ಧರ್ಮವನ್ನ ಆಡಂಬರಕ್ಕೆ ಮಾಡ್ತಿ, ಧರ್ಮವನ್ನ ನಿಜವಾಗಿ ಪಾಲಿಸುವುದಿಲ್ಲ ನೀನು. ಅವರು ಪ್ರಾಮಾಣಿಕವಾಗಿ ಪಾಲಿಸ್ತಾರೆ. ಆದ್ದರಿಂದ ಆ ಧರ್ಮವಿದ್ದದ್ದಕ್ಕಾಗಿ ಅವರಿಗೆ ಈ ಶ್ರೇಯಸ್ಸು ಹೋಗಬೇಕು. ರಾಜಪಿಂಡ ಭಯಾದೇತೆ ಯದಿ ಹಾಸ್ಯಂತಿ ಜೀವಿತಂ ನಹಿ ಶಕ್ಷಂತಿ ರಾಜಾನಂ ಯುಧಿಷ್ಠಿರ ಮುದೀಕ್ಷಿತಂ. ಧರ್ಮಾದಿಗಳು ಅವರು ಮಾಡುವ ಧರ್ಮ, ಆ ಧರ್ಮವನ್ನು ಪಾಲಿಸುವಂತಹ ಅವರನ್ನ ಎದುರಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದಕ್ಕೆ ನಿನ್ನವೇ ಶಕ್ತಿ ಇಲ್ಲ. ಭೀಷ್ಮಾದಿಗಳು ಧರ್ಮರಾಜನನ್ನು ಎದುರಾಗಿ ನೋಡುವುದಕ್ಕೆ ಸಮರ್ಥರಾಗುವುದಿಲ್ಲ. ಅವರು ಮಾಡುವ ಸತ್ಯ, ಅವರ ಚಾರಿತ್ರ್ಯ, ಅವರ ಧರ್ಮ, ಅವರ ನಿಷ್ಠೆ ಬಹಳ ಅದ್ಭುತವಾಗಿದೆ. ಆದ್ದರಿಂದ ನೀನವರ ಎದುರು ಹಾಕಿಕೊಂಡು ನೀನು ಏನು ಮಾಡಲಿಕ್ಕೂ ಹೋಗಬೇಡ. ನೈಶಕ್ಷಂತಿ ರಾಜಾನಂ. ರಾಜಪಿಂಡ ಭಯಾದೇತೆ. ನಿನ್ನಿಂದ ಅನ್ನ ಉಂಡಾರೆ ಅಂತ ಅನ್ನುವುದಕ್ಕಾಗಿ, ನಿನ್ನಿಂದ ಅವರಿಗೆ ಪಿಂಡ ಸಿಗತ್ತೆ ಅಂತ ಅನ್ನುವುದಕ್ಕಾಗಿ ಆ ಭೀಷ್ಮದ್ರೋಣಾದಿಗಳು ನಿನ್ನ ಮಾತನ್ನು ಪರಿಪಾಲಿಸ್ತಾರೆ, ನಿನಗಾಗಿ ಯುದ್ಧಕ್ಕೆ ಬರ್ತಾರೆ. ಸತ್ತೂ ಸಾಯಬಹುದು, ರಾಜ್ಯ ನಿನಗೆ ಸಿಗತ್ತೆ ಅಂತ ನಿಶ್ಚಿತವಿಲ್ಲ. ಧರ್ಮರಾಜ ಮಹಾ ಸಮರ್ಥನಾಗಿದ್ದಾನೆ, ವಿಶೇಷ ತಪಸ್ವಿಯಾಗಿದ್ದಾನೆ.
ಇಷ್ಟು ಹೇಳಿದರೆ ತತ್ವವಾಕ್ಯ ಮನಾಧೃತ್ಯ ಸೋರ್ಥವನ್ ಮಾತ್ರ ಭಾಷಿತಂ, ಅರ್ಥವತ್ತಾದಂತಹ ಮಾತನ್ನ ಗಾಂಧಾರಿ ಹೇಳಿದ ಮಾತನ್ನು ಕೇಳಲೇ ಇಲ್ಲ. ಕೇಳದೆ ಏನು ಮಾಡಿದ, ಮತ್ತೆ ಮಾಡಿದ್ದೇನು, ಪುನಃ ಪ್ರತಸ್ಥೆ ಸಂರಂಭ, ವಾಕ್ಔಟ್. ಸಭೆಯಲ್ಲಿ ಕೂಡ್ಲೇ ಇಲ್ಲ. ಗಾಂಧಾರಿ ಹೇಳಿದ್ಲು, ಸಭೆಯಲ್ಲಿ ಕೂಡ್ಲೇ ಇಲ್ಲ. ಇವರೆಲ್ಲ ಬರೀ ಉಪದೇಶ ಮಾಡ್ತಾರೆ, ಕೊರಿತಾರೆ ನನ್ನನ್ನು ತಿಳಿದ, ಹೊರಟೇ ಬಿಟ್ಟ. ಮನುಷ್ಯನಿಗೆ ಸಾಮಾನ್ಯವಾಗಿ ಇದೇ ಆಗೋದು. ಮನುಷ್ಯ ಮೊದಲು ತನಗೆಂಥವರು ಬೇಕೋ ಅಂಥವರನ್ನು ಸೇರಿಸ್ಕೋತಾನೆ. ಬೇಡವಾದರೂ ಬಂದು ಅವರೇನಾದರೂ ಒಳ್ಳೆಯ ಉಪದೇಶವನ್ನು ಮಾಡುವುದಕ್ಕೆ ಬಂದರೆ ಆಯ್ತಾಯ್ತು ಅಂತಂತಾನೆ, ಅವರನ್ನು ಕೊಟ್ಟು ಕಳಿಸ್ತಾನೆ. ಬಹಳ ಹೆಚ್ಚು ಮಾತಾಡಿದರೆ ಕೇಳುವುದೇ ಇಲ್ಲ. ಇನ್ನಷ್ಟು ಹೇಳುವುದಕ್ಕೆ ಬಂದರೆ ಎದ್ದು ಹೋಗ್ತಾನಷ್ಟೆ. ಅದು ಮನುಷ್ಯನ ಸೊಕ್ಕು. ತನ್ನನ್ನು ತಾನು ತಿದ್ದಿಕೊಳ್ಳುವುದಕ್ಕೆ ತಯಾರಿಲ್ಲದ ಒಂದು ಸ್ಥಿತಿ ಅದು. ಏನು ಹೇಳಿ? ಹಾಗಾಗಿ ಆ ಅವಸ್ಥೆ ಏನಿದೆ, ಆ ಸ್ಥಿತಿ ಏನಿದೆ, ಅದು ಬಂತು ಅಂತಂದರೆ ಮನುಷ್ಯ ಪೂರ್ಣ ಹದಗೆಟ್ಟವ ಅಂತ ಅರ್ಥ. ಕೇಳುವುದಕ್ಕೂ ತಯಾರಿಲ್ಲ ಅಂದರೆ ಮಾಡುವುದು, ಪರಿಪಾಲಿಸುವುದು ಮೂರನೇದು, ಅದು ಲಾಸ್ಟ್ ಅತ್ಯುತ್ತಮವಾದ. ಪರಿಪಾಲಿಸುವುದು ಬೇಡ, ಕೇಳಾದರೂ ಕೇಳಬೇಕು, ಕೇಳುವುದೂ ಇಲ್ಲ. ಉದಾಸೀನವಾಗಿರೋದು, ಅದಾದರೂ ಮಾಡು, ಕಿವಿಯಲ್ಲಾದರೂ ಶಬ್ದ ಬೀಳಲಿ, ಗಮನ ಕೊಡದೇ ಇದ್ರೆ ಚಿಂತೆ ಇಲ್ಲ, ಅದೂ ಇಲ್ಲ. ಎದ್ದು ಹೋದರೆ ಶಬ್ದವಾದರೂ ಹೇಗೆ ಅರ್ಥವಾದೀತು. ಆದ್ದರಿಂದ ಆಗ ಮನುಷ್ಯ ಉಪದೇಶದಿಂದ ಅತ್ಯಂತ ಬಹಿರ್ಮುಖನಾಗಿದ್ದಾನೆ. ಕಾದಂಬರಿಯಲ್ಲಿ ಬಾಣಭಟ್ಟ ಈ ಮಾತನ್ನು ಬಹಳ ಸುಂದರವಾಗಿ ವಿವರಣೆ ಮಾಡ್ತಾನೆ.